ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಪ್ರಥಮ PUC ಆನ್ಲೈನ್ ತರಗತಿಗಳನ್ನು ಅಭ್ಯಾಸ ಮಾಡುತ್ತಿರುವ ನಾವು ಇತಿಹಾಸ ಪಠ್ಯ ವಿಷಯದ 3ನೇ ಘಟಕದ 2ನೇ ಮುಖ್ಯ ಘಟಕಾಂಶವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದು ಮೆಸೊಪೊಟೇಮಿಯಾದ ನಾಗರಿಕತೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಸ್ತಾವಿಕ ವಿಷಯ ಮೆಸೊಪೊಟೇಮಿಯಾದ ಅರ್ಥ, ಅದರಂತೆ ಮೆಸೊಪೊಟೇಮಿಯಾದಲ್ಲಿ ನಾಗರಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಿತು ಅನ್ನುವಂಥ ಅಂಶವನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಪುನಃ ವಿದ್ಯಾರ್ಥಿಗಳೇ, ನಿಮ್ಮನ್ನು ಈ ಪಠ್ಯ ವಿಷಯದ ಇನ್ನೊಂದು ಪ್ರಮುಖವಾದಂಥ ಘಟಕಾಂಶದ ವಿಷಯಕ್ಕೆ ನಾನು ಆಹ್ವಾನಿಸ್ತಾ ಇದ್ದೆ. ಐ ಆಮ್ ವಾರ್ಮ್ಲಿ ವೆಲ್ಕಮ್ ಯು ಸ್ಟೂಡೆಂಟ್ ಫಾರ್ ದಿ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ದ ಮೆಸೊಪೊಟೇಮಿಯನ್ ಸಿವಿಲೈಜೇಷನ್, ಆ್ಯಂಡ್ ಆಲ್ಸೋ ಇಟ್ ಕಂಟೇನ್ಡ್ ದಿ ಸೈಲೆಂಟ್ ಫ್ಯೂಚರ್ಸ್ ಆಫ್ ಮೆಸೊಪೊಟೇಮಿಯನ್ ಸಿವಿಲೈಜೇಷನ್. This topic or this hour which contain to silent futures of Mesopotamian civilization. We are already studied how the Mesopotamian civilization which built up, what are the different races which ruled over in between the period from 3500 BCE to 500 BCE, and what are the great contribution or the futures of this Mesopotamian civilization. We are going to concentrate by one. Here, if we are going to concentrate the main topic, Mesopotamian civilization, silent futures of Mesopotamian civilization, political life, social condition, religious condition, economic condition, art and architecture, science and mathematics. Among this, one of the important concepts shall we going to discuss here, political life of Mesopotamian civilization. ಮೆಸೊಪೊಟೇಮಿಯಾದ ನಾಗರಿಕತೆಯ ಅನೇಕ ಪ್ರಮುಖ ವಿಷಯಾಂಶಗಳನ್ನು ಆರಂಭದ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಅಲ್ಲಿ ರಾಜಪ್ರಭುತ್ವ ನಿರ್ಮಾಣವಾಯಿತು. ಕಾರಣ, ಆ ನಾಗರಿಕತೆಯನ್ನು ಅಥವಾ ರಾಜ್ಯವನ್ನು ಅವರು ರಕ್ಷಣೆ ಮಾಡಿಕೊಳ್ಳುವಂತಹ ಅಗತ್ಯತೆಗೆ ಅನುಗುಣವಾಗಿ ರಾಜಪ್ರಭುತ್ವವನ್ನು ಭದ್ರಪಡಿಸುವಂಥ ಮಹತ್ತರ ಕಾರ್ಯವನ್ನು ಅವರು ಕೈಗೊಂಡಿದ್ದರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ, ಈ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರುವುದು ರಾಜಕೀಯ ಜೀವನ, ಸಾಮಾಜಿಕ ಪರಿಸ್ಥಿತಿ, ಧಾರ್ಮಿಕ, ಆರ್ಥಿಕ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ಗಣಿತದ ವಿಷಯಾಂಶಗಳನ್ನು ನಾವಿಲ್ಲಿ ಹಂತ ಹಂತವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮೆಸೊಪೊಟೇಮಿಯಾದ ರಾಜಕೀಯ ವ್ಯವಸ್ಥೆ ಪ್ರಾರಂಭವಾಗುವುದಕ್ಕೆ ಮುಖ್ಯವಾದಂತಹ ಕಾರಣವನ್ನು ನಾವು ಅಭ್ಯಾಸ ಮಾಡಿದವಾಗ ಅದು ರಾಜಪ್ರಭುತ್ವ ಮತ್ತು ಸೈನ್ಯಪ್ರಭುತ್ವದಿಂದ ರಕ್ಷಿಸಲ್ಪಡಬೇಕಾಗಿತ್ತು. ಸೊ ದೇರ್ ಮಸ್ಟ್ ವಾಟ್ ವಿ ಕಾಲ್ ಎಸ್ ನೀಡ್ ಒನ್ ಆಫ್ ದಿ ಲೀಡರ್ಶಿಪ್ ಆರ್ ಅ ಸ್ಟ್ರಾಂಗ್ ಮಿಲಿಟರಿ ಶುಡ್ ನೀಡೆಡ್ ಬಿಕಾಸ್ ಆಫ್ ಇಟ್ invaded by number of foreigners or foreign invasion which continued on Mesopotamian region. That's why the monarchical administrative system which practiced during the period of these rulers, ಈ ಅರಸರ ಆಡಳಿತ ವ್ಯವಸ್ಥೆಯ ಕಾಲದಲ್ಲಿ ರಾಜಪ್ರಭುತ್ವ ಯಾತಕ್ಕಾಗಿ ನಿರ್ಮಾಣವಾಯಿತು ಅಥವಾ ರಾಜಕೀಯ ವ್ಯವಸ್ಥೆ ಏತಕ್ಕಾಗಿ ನಿರ್ಮಾಣವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಅಭ್ಯಾಸ ಮಾಡುವಾಗ ಪ್ರಮುಖವಾದಂತಹ ಕಾರಣ ಅದು ನೈಸರ್ಗಿಕವಾದಂತಹ ರಕ್ಷಣಾತ್ಮಕ ವ್ಯವಸ್ಥೆಯಿಂದ ಹೊರತಾಗಿರುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಸಂಸ್ಕೃತಿಯನ್ನು, ತಮ್ಮ ರಾಜ್ಯವನ್ನು ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು ಒಬ್ಬ ನಾಯಕತ್ವನ ವ್ಯವಸ್ಥೆಯೊಂದಿಗೆ ಆ ರಾಜಪ್ರಭುತ್ವದ ವ್ಯವಸ್ಥೆ ಕೇಂದ್ರೀಕರಿಸುವಂತಹ ಉದ್ದೇಶಕ್ಕಾಗಿ ಅಲ್ಲಿ ನಡೆದಿರುವಂತಹ ಒಂದು ಪ್ರಮುಖವಾದಂತಹ ವ್ಯವಸ್ಥೆ ಎಂದರೆ ಅದು ರಾಜಕೀಯ ಪ್ರಭುತ್ವ ಅಥವಾ ರಾಜಕೀಯ ಜೀವನ ವ್ಯವಸ್ಥೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ವಿಶೇಷವಾಗಿ ಮೆಸೊಪೊಟೇಮಿಯಾದ ನಾಗರಿಕತೆಯ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡಿದವಾಗ ಅದು ವಿಶಿಷ್ಟತೆಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅಂದರೆ ತಮ್ಮ ವಿಕಾಸಾತ್ಮಕವಾದಂತಹ ಚಿಂತನೆಗಳು, ಸನ್ನಿವೇಶಕ್ಕೆ ತಕ್ಕದಾದಂತಹ ಒಂದು ರಚನಾತ್ಮಕ ಕಾರ್ಯವ್ಯವಸ್ಥೆ, ಇವೆಲ್ಲವುಗಳು ಕೂಡ ಹೊಸ ವ್ಯವಸ್ಥೆಯ ಸೃಷ್ಟಿಗೆ ಕಾರಣವಾಯಿತು. ವಿಶೇಷತೆಯನ್ನು ನಾವು ಅಭ್ಯಾಸ ಮಾಡಿದವಾಗ ಸುಮಾರು 5,500 ವರ್ಷಗಳ ಪೂರ್ವದಲ್ಲಿ ಅಲ್ಲಿ ಕಂಡುಬಂದದ್ದು ರಾಜಪ್ರಭುತ್ವದ ವ್ಯವಸ್ಥೆ. ಈ ರಾಜಪ್ರಭುತ್ವದ ವ್ಯವಸ್ಥೆ ಯಾತಕ್ಕಾಗಿ ನಿರ್ಮಾಣವಾಯಿತು ಅಂತ ಹೇಳಿದರೆ,
ಮೆಸೊಪೊಟೇಮಿಯಾ ಅನ್ನುವಂಥ ನಾಗರಿಕತೆಯ ರಕ್ಷಣೆಯ ಉದ್ದೇಶಕ್ಕಾಗಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಆ ಮೆಸೊಪೊಟೇಮಿಯಾದ ನಾಗರಿಕ ವ್ಯವಸ್ಥೆ ರಕ್ಷಣೆಗಾಗಿ ರಾಜಪ್ರಭುತ್ವ ಪ್ರಾರಂಭವಾಯಿತು. ಆ ರಾಜಪ್ರಭುತ್ವದ ವ್ಯವಸ್ಥೆ ಹೇಗಿತ್ತು ಅನ್ನುವಂಥ ಒಂದು ಅಂಶವನ್ನು ಅಭ್ಯಾಸ ಮಾಡಿದವಾಗ ಆರಂಭಿಕ ಮೆಸೊಪೊಟೇಮಿಯನ್ನರು ತಮ್ಮ ರಾಜಕೀಯ ಚಟುವಟಿಕೆಯನ್ನು ರಾಜಪ್ರಭುತ್ವದ ಮೂಲಕವಾಗಿ ಸ್ಥಾಪಿಸಿದರು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಅರ್ಲಿ ಮೆಸೊಪೊಟೇಮಿಯನ್ಸ್ ಎಸ್ಟಾಬ್ಲಿಷ್ಡ್ ದಿ ಸಿಟಿ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಿಕಾಸ್ ಆಫ್ ದೇ ವಾಂಟೆಡ್ ಟು ಪ್ರೊಟೆಕ್ಷನ್ ಆಫ್ ದಿ ನೇಷನ್. ತಮ್ಮ ರಾಜ್ಯವನ್ನು ಅಥವಾ ದೇಶವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಆ ರಾಜಪ್ರಭುತ್ವದ ವ್ಯವಸ್ಥೆ ಪ್ರಾರಂಭವಾಯಿತು. ಅಂದರೆ ಆರಂಭಿಕ ರಾಜಪ್ರಭುತ್ವದ ವ್ಯವಸ್ಥೆ ಅಲ್ಲಿ ತನ್ನದೇ ಆದಂಥ ಅನೇಕ ಬೆಳವಣಿಗೆಯ ಹಂತದೊಂದಿಗೆ ಅದು ನಿರ್ಮಾಣವಾಯಿತು. ನಾವು ಅಭ್ಯಾಸವನ್ನು ಮಾಡಿದವಾಗ ಆರಂಭದಲ್ಲಿ ಅಲ್ಲಿ ನಗರ ವ್ಯವಸ್ಥೆ ಇತ್ತು. ನಗರ ವ್ಯವಸ್ಥೆಯ ನಂತರದಲ್ಲಿ ಅದು ವಿಸ್ತೃತವಾದಂತಹ ರಾಜವ್ಯವಸ್ಥೆಯ ಪ್ರಭುತ್ವ ನಿರ್ಮಾಣವಾಯಿತು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಆ ಎರಡನ್ನು ಸೇರಿಸಿ ನಗರ ರಾಜ್ಯಗಳ ರಚನೆಯಾಯಿತು. ಸೊ ಅರ್ಲಿ ಮೆಸೊಪೊಟೇಮಿಯನ್ ರೂಲರ್ ವೇರ್ ಎಸ್ಟಾಬ್ಲಿಷ್ಡ್ ದಟ್ ಈಸ್ ಕಾಲ್ಡ್ as a city state administrative system. Why? Because of they are to concentrate to extension of their empire and further given to the new name called as empire. ಆರಂಭದಲ್ಲಿ ನಗರ ರಾಜ್ಯಗಳಾದವು, ಅವುಗಳನ್ನು ವಿಸ್ತರಣೆ ಮಾಡುತ್ತಾ ಹೋದವಾಗ ಆ ವಿಸ್ತೃತವಾದಂತಹ ಒಂದು ವ್ಯವಸ್ಥೆ ಸಾಮ್ರಾಜ್ಯವಾಗಿ ಪರಿವರ್ತಿತವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಅಭ್ಯಾಸ ಮಾಡಿದವಾಗ ಈ ನಗರ ರಾಜ್ಯಗಳ ವ್ಯವಸ್ಥೆ ಸಾಮ್ರಾಜ್ಯವಾಗಿ ನಿರ್ಮಾಣವಾದವಾಗ ರಾಜ ಅದರ ಮುಖ್ಯಸ್ಥನಾಗಿದ್ದ. ಕಿಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ruler or king one of the a great ruler who can maintain both the state administration and religious activities of the state. ಧರ್ಮವನ್ನು ಕಾಪಾಡಬೇಕಾಗಿತ್ತು, ರಾಜ್ಯವನ್ನು ಕಾಪಾಡಬೇಕಾಗಿತ್ತು, ಟು ಪ್ರೊಟೆಕ್ಷನ್ ಟು ದ ಸ್ಟೇಟ್ ಆಸ್ ವೆಲ್ as the religion. These are the aims and objectives of the ruler. Why? Religion, it contained to the cultural aspect, and state it contained to the what we call as a concept of empire. ಸಾಮ್ರಾಜ್ಯದ ವ್ಯವಸ್ಥೆ ಇರುವ ಕಾರಣಕ್ಕಾಗಿ ಅದನ್ನು ಸಾಮ್ರಾಟನಿಂದ ರಕ್ಷಣೆ ಮಾಡಲ್ಪಡಬೇಕಾಗಿತ್ತು ಅನ್ನುವ ಒಂದು ಅಂಶವನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಎರಡನೆಯದಾಗಿ ಧರ್ಮದ ರಕ್ಷಣೆ. ವೈ? ಬಿಕಾಸ್ ಆಫ್ ಹಿ ಈಸ್ ದ ಸುಪ್ರೀಂ ಆಫ್ ದಿ ಪೀರಿಯಡ್. ಅರಸನೇ ಏನಾಗಿದ್ದ ಅಂತ ಹೇಳಿದರೆ ಸರ್ವಶ್ರೇಷ್ಠನಾಗಿದ್ದ. ಕಿಂಗ್ಶಿಪ್ ಒನ್ ಆಫ್ ದಿ ಸುಪ್ರೀಂ ಡ್ಯೂರಿಂಗ್ ದ ಪೀರಿಯಡ್ ಆಫ್ Mesopotamian political administration. Why? Because of he was a supreme both the political as well as the justice and religion. And further, if we are going to concentrate, king greatly honored by the people, and further he maintained another royal status. ರಾಜಪ್ರಭುತ್ವ ಜನರಿಂದ ಅದು ಗೌರವಿಸಲ್ಪಟ್ಟಿತ್ತು ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ ಅರಸನೀತ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ. ಅರಸನೀತ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ, ಆತ ಸರ್ವಶ್ರೇಷ್ಠ. ಕಿಂಗ್ ಒನ್ ಆಫ್ ದಿ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್ ಆ್ಯಂಡ್ ಆಲ್ಸೋ ಸುಪ್ರೀಂ. ಒನ್ ಆಫ್ ದಿ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್ and also supreme, who is all in all. ಅರಸ ಏನಾಗಿದ್ದ ಅಂತ ಹೇಳಿದ್ರೆ ಆತ ಸರ್ವ ಕ್ಷೇತ್ರಗಳಲ್ಲಿಯೂ ಕೂಡ ಸರ್ವಶ್ರೇಷ್ಠನಾಗಿದ್ದ ಅಂಥೇಳಿ ನಾವಿಲ್ಲಿ ಪರಿಗಣಿಸ್ತಾ ಇದ್ದೀವಿ. ಆ್ಯಂಡ್ ಲಾರ್ಡ್ ಆಫ್ ವೆಲ್ತ್, ಆತ ಏನಾಗಿದ್ದ? ಸಂಪತ್ತಿನ ಯಜಮಾನನಾಗಿದ್ದ, ಅಥವಾ ಆ ಸಂಪತ್ತಿಗೆ ಆತನೇ ನಾಯಕನಾಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ವಿಶೇಷತೆ ಏನಾಗಿತ್ತು ಅಂತ ಹೇಳಿದ್ರೆ he maintained to the law and order in the name of God. ಆತ ರಾಜಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಆತ ದೇವರ ಹೆಸರಿನಲ್ಲಿ ತನ್ನ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದ ಅನ್ನುವಂಥದ್ದನ್ನು ಗಮನಿಸಬಹುದು. he maintained law and order in the name of God. ಆತ ರಾಜಪ್ರಭುತ್ವವನ್ನು ದೇವರ ಹೆಸರಿನಲ್ಲಿ ಅದನ್ನು ನಿರ್ವಹಿಸುತ್ತಿದ್ದ ಅನ್ನುವಂಥದ್ದನ್ನು ಗಮನಿಸಬಹುದು. If
ruler inefficient. There were also what we call as intervention of military to affairs the administrative system of the state. ರಾಜಪ್ರಭುತ್ವದಲ್ಲಿ ಅರಸ ಆತ ತನ್ನ ಅಧಿಕಾರ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ವಿಫಲನಾದರೆ ವಿಫಲತೆಯ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ವ್ಯವಸ್ಥೆ ಅದು ಸೈನ್ಯ ನೋಡಿಕೊಳ್ಳುತ್ತಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಸೈನಿಕ ವ್ಯವಸ್ಥೆಯು ಕೂಡ ಅಷ್ಟೇ ಬಲಿಷ್ಠವಾಗಿತ್ತು. ಆ ಬಲಿಷ್ಠತೆಯ ವ್ಯವಸ್ಥೆಯ ಒಂದು ಪ್ರಖರತೆ ಹೇಗಿತ್ತು ಅಂತ ಹೇಳಿ ಆದರೆ ಅದು ರಾಜಪ್ರಭುತ್ವವನ್ನು ಕೂಡ ಪ್ರಶ್ನಿಸುವುದರೊಂದಿಗೆ ವಿಫಲತೆಯ ಸನ್ನಿವೇಶದಲ್ಲಿ ಅಧಿಕಾರವನ್ನು ತನ್ನ ಅಧೀನಕ್ಕೆ ಅದು ಪಡೆದುಕೊಳ್ಳುವಂಥ ಒಂದು ಸನ್ನಿವೇಶ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಫರ್ದರ್ if we are going to concentrate, there were also the powerful administrative system which maintained by ruler. Powerful administrative system means king one of the despot, who one of the all in all, representative of the god and lord of the wealth, supreme of the justice. So these are the some important qualities which maintained by ruler withholding the power of administration. ಇದನ್ನೆಲ್ಲವನ್ನು ಆತ ಹೇಗೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅಧಿಕಾರ ಕೇಂದ್ರೀಕರಣದ ವ್ಯವಸ್ಥೆಯಿಂದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಡ್ಯೂರಿಂಗ್ ಇನ್ ಹೀಸ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ the power it is enhanced, and further it is also what we call as a very powerful, and further in some circumstances who divided the state administration because of the affairs of state administrative system. ರಾಜಪ್ರಭುತ್ವದ ಆಡಳಿತ ವ್ಯವಸ್ಥೆ ಕೆಲವೊಂದು ಸಂದರ್ಭದಲ್ಲಿ ಅದು ಕೇಂದ್ರೀಕೃತ ವ್ಯವಸ್ಥೆಯಿಂದ ವಿಕೇಂದ್ರೀಕೃತವಾಗುತ್ತಾ ಇತ್ತು. ಕಾರಣ ರಾಜ್ಯದ ಅಭಿವೃದ್ಧಿಯ ಒಂದು ಉದ್ದೇಶಕ್ಕೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ರಾಜ್ಯದ ಆಡಳಿತ ವ್ಯವಸ್ಥೆ ಕೆಲವೊಂದು ಸಂದರ್ಭದಲ್ಲಿ ಅದು ರಾಜ್ಯದಿಂದ ಅದು ಪ್ರಾಂತದಿಂದ ಸ್ಥಳೀಯ ವ್ಯವಸ್ಥೆ. So some circumstances the state administration which decentralized from state to province and province to city and city to local, and also individual independent body of administration which maintained to the very units of administrative system. ಆಡಳಿತ ವ್ಯವಸ್ಥೆ ಎಲ್ಲ ಘಟಕಾಂಶಗಳನ್ನು ಒಂದು ಪ್ರತ್ಯೇಕವಾದಂತಹ ಆಡಳಿತ ಘಟಕಗಳು ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಿಕೊಡುವುದಕ್ಕೆ ರಾಜ ಅನುಕೂಲ ಮಾಡಿಕೊಡ್ತಾ ಇದ್ದ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇಟ್ ಗಿವನ್ ಟು ದ ಪ್ಲೇಸ್ ಟು an official staff to maintain the law and order of the state administration, and also priestly class people were also absolutely they are maintained to the loyal and good status, and nobles and clergies were also received to the good status of administration. ಪುರೋಹಿತ ವರ್ಗವೂ ಕೂಡ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಅಲ್ಲಿ ಹೊಂದಿಕೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದಲ್ಲದೆ ಆ ಒಂದು ಅಧಿಕಾರಶಾಹಿ ವ್ಯವಸ್ಥೆ, ಸರದಾರರು ಇವರೆಲ್ಲರೂ ಕೂಡ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸುವುದಕ್ಕೆ ಅರಸನಿಗೆ ಸಹಾಯವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಆಲ್ಮೋಸ್ಟ್ ಆಲ್ what we call as the units of administration which maintained by king, and king can also give unto some rights to the maintenance of administration of the state. And also king who maintained to the another important concept to maintain to the culture. ಆತ ಸಂಸ್ಕೃತಿಯನ್ನು ಕಾಪಾಡುತ್ತಿದ್ದ ಅಥವಾ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಕಾರ್ಯವನ್ನು ಆತ ನಿರ್ವಹಿಸುತ್ತಿದ್ದ. ನಾಟ್ ಓನ್ಲಿ ಮೇಂಟೆನೆನ್ಸ್ ಬಟ್ ಆಲ್ಸೋ ಪ್ರೊಟೆಕ್ಷನ್ ಆಫ್ ದಿ ಕಲ್ಚರ್, ಬಿಕಾಸ್ ಆಫ್ ಒನ್ ಆಫ್ ದಿ ಸುಪ್ರೀಂ ರಿಪ್ರೆಸೆಂಟೇಟಿವ್ ಆಫ್ ಗಾಡ್, ಒನ್ ಆಫ್ ದಿ ಡೆಸ್ಪಾಟ್, and also maintain to the power of administration. So these are the one of the great future of a political life of the Mesopotamian civilization. ಮೆಸ್ಪಟೋಮಿಯಾದ ನಾಗರಿಕತೆಯ ರಾಜಕೀಯ ಜೀವನವನ್ನು ಅಭ್ಯಾಸ ಮಾಡಿದಾಗ ರಾಜಪ್ರಭುತ್ವದ ಆಡಳಿತ ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. And there is also
ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೈಲ್ ಸಿಸ್ಟಮ್ ಆರ್ ಪ್ರಾಕ್ಟೀಸ್ಡ್. ಅಲ್ಲಿ ಅಂಚೆಯ ವ್ಯವಸ್ಥೆಯು ಕೂಡ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ದೇ ಹ್ಯಾಡ್ ಹಾರ್ಸ್ ಬೋರ್ನ್ ಪೋಸ್ಟಲ್ ಸಿಸ್ಟಮ್. ದೇ ಹ್ಯಾಡ್ ಹಾರ್ಸ್ ಬೋರ್ನ್ ಪೋಸ್ಟಲ್ ಸಿಸ್ಟಮ್ ಫಾರ್ ಕಮ್ಯುನಿಕೇಷನ್. ಅಲ್ಲಿ ಸಂಪರ್ಕದ ವ್ಯವಸ್ಥೆಗಾಗಿ ಈ ಅಂಚೆ ವ್ಯವಸ್ಥೆ ಇತ್ತು. ಅಂಚೆಯ ವ್ಯವಸ್ಥೆಯನ್ನು ನಿರ್ವಹಿಸುವುದಕ್ಕೆ ಅಲ್ಲಿ ಕುದುರೆಗಳನ್ನು ಬಳಸ್ತಾ ಇದ್ರು ಅನ್ನೋದನ್ನು ಕಾಣ್ಕೊಳ್ಬೋದು. ಅಥವಾ ಕುದುರೆಗಳಿಂದ ಸಾಗಿಸಲ್ಪಡುವಂತಹ ಅಂಚೆ ವ್ಯವಸ್ಥೆಯನ್ನು ಅವರು ಹೊಂದಿದ್ದರು. ಕುದುರೆಗಳಿಂದ ಸಾಗಿಸಲ್ಪಡುವಂತಹ ಒಂದು ಅಂಚೆ ವ್ಯವಸ್ಥೆಯನ್ನು ಅವರು ಹೊಂದಿದ್ದರು ಅನ್ನೋದನ್ನು ಗಮನಿಸಬಹುದು. ಮೀನ್ಸ್ ಆಫ್ ಕಮ್ಯುನಿಕೇಷನ್ ಆಸ್ ವೆಲ್ ಆಸ್ ವಾಟ್ ವಿ ಡಿಟರ್ಮೈನ್ಡ್ ಇಂಟರ್ ರಿಲೇಟಿವ್ ಸಿಸ್ಟಮ್ can also maintained by king because of to maintain the law and order of the state and also what we call as the protection of the state. ರಾಜ್ಯದ ರಕ್ಷಣೆಗಾಗಿ ಮತ್ತು ಎಲ್ಲ ಕಾಯ್ದೆ ಕಾನೂನುಗಳನ್ನು ಕಾಪಾಡುವುದಕ್ಕೆ ಉತ್ತಮವಾದಂಥ ಕಾರ್ಯವ್ಯವಸ್ಥೆಯನ್ನು ಅವರು ಕೈಗೊಂಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಮೆಸ್ಪಟೋಮಿಯಾದ ನಾಗರಿಕ ವ್ಯವಸ್ಥೆಯ ರಾಜಪ್ರಭುತ್ವವನ್ನು ಗಮನಿಸ್ತಾ ಇದ್ದೀವಿ. ಅಂತಹ ರಾಜಪ್ರಭುತ್ವವನ್ನು ಅತ್ಯಂತ ಉತ್ತಮವಾಗಿ ನಿಭಾಯಿಸಿದಂತಹ ಆ ಮೆಸ್ಪಟೋಮಿಯಾದ ಬೆಬಿಲೋನಿಯನ್ನರ ಪ್ರಮುಖ ಚಕ್ರವರ್ತಿ ಯಾರು ಅಂತ ಹೇಳಿದರೆ ಹಮ್ಮುರಾಬಿ. ಹಮ್ಮುರಾಬಿ ಒನ್ ಆಫ್ ದಿ ಗ್ರೇಟೆಸ್ಟ್ ರೂಲರ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮೆಸ್ಪಟೋಮಿಯನ್ ಸಿವಿಲೈಜೇಷನ್. ಮೆಸ್ಪಟೋಮಿಯಾದ ನಾಗರಿಕತೆಯ ಸಂದರ್ಭದಲ್ಲಿ ಹಮ್ಮುರಾಬಿ ಸರ್ವಶ್ರೇಷ್ಠ ದೊರೆ. ಡೇಟೆಡ್ ವಾಸ್ 2123 BCE ಟು 2081 BCE. ಸಾಮಾನ್ಯ ಶಕವರ್ಷ ಪೂರ್ವ 2123ರಿಂದ 2081 ಸಾಮಾನ್ಯ ಶಕವರ್ಷ ಪೂರ್ವ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಟ್ ವಾಸ್ ದ ಬಿಫೋರ್ ದಿ ಪೀರಿಯಡ್ ಆಫ್ ಕ್ರಿಶ್ಚಿಯನ್ ಎರಾ. ಅಂದರೆ ಯೇಸು ಕ್ರಿಸ್ತನು ಹುಟ್ಟುವ ಪೂರ್ವದ ಸುಮಾರು 2123 ವರ್ಷಗಳ ಪೂರ್ವದಲ್ಲಿ ಆ ಹಮ್ಮುರಾಬಿ ರಾಜಪ್ರಭುತ್ವವನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ದಿ ಗ್ರೇಟ್ ಮೇಕರ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಆತ ಆಡಳಿತದ ನಿರ್ಮಾಪಕನಾಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಆಡಳಿತದ ನಿರ್ಮಾಪಕ ವ್ಯವಸ್ಥೆ ಎಷ್ಟೊಂದು ಪ್ರಖರವಾಗಿತ್ತು ಅಂತ ಹೇಳಿದರೆ ಇಡೀ ಮೆಸ್ಪಟೋಮಿಯಾದ ಪ್ರಾಂತವನ್ನು ಆತ ತನ್ನ ಆಡಳಿತ ವ್ಯವಸ್ಥೆಗೆ ಕೇಂದ್ರೀಕರಿಸಿದ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ದ ಮೆಸ್ಪಟೋಮಿಯನ್ ಕಿಂಗ್ಡಮ್ ವಿಚ್ ಆರ್ ಸೆಂಟ್ರಲೈಸ್ಡ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್. ಆತ ತನ್ನ ಆಡಳಿತ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವಂತಹ ಕಾರ್ಯವನ್ನು ಕೈಗೊಂಡ. ಮೀನ್ಸ್ ಹೂ ಎಕ್ಸ್ಟೆಂಡೆಡ್ ಬೋತ್ ದಿ ನಾರ್ತ್ ಟು ಸೌತ್ ಆಸ್ ವೆಲ್ ಆಸ್ ಈಸ್ಟ್ ಟು ವೆಸ್ಟ್. ಆತ ಉತ್ತರದಿಂದ ದಕ್ಷಿಣ ಮತ್ತು ಪೂರ್ವದಿಂದ ಪಶ್ಚಿಮದ ಎಲ್ಲ ಮೆಸ್ಪಟೋಮಿಯಾದ ಪ್ರಾಂತವನ್ನು ಆತ ತನ್ನ ಅಧಿಪತ್ಯದ ವ್ಯವಸ್ಥೆಗೆ ಸೇರ್ಪಡಿಸುವಂತಹ ಕಾರ್ಯವನ್ನು ಕೈಗೊಳ್ಳುತ್ತಾನೆ. ವೆರಿ ಪ್ರೈಮರಿಲಿ he occupied the area of Sumer. ಆತ ಪ್ರಾರಂಭದಲ್ಲಿ ಸುಮೇರ್ ಪ್ರಾಂತವನ್ನು ಆಕ್ರಮಿಸಿಕೊಂಡ. ಕಾರಣ ಅಧಿಕಾರ ಪ್ರಭುತ್ವವನ್ನು ಕೇಂದ್ರೀಕರಿಸುವಂತಹ ಒಂದು ಕಾರ್ಯಕ್ಕೆ ಇದನ್ನು ಆತ ಬಳಸ್ಕೊಳ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. His period was that is 2123 to 2081 BCE. During in his period there were also what we call as vast empire which occurred during the period of Hammurabi. ಹಮ್ಮುರಾಬಿಯ ಕಾಲದಲ್ಲಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅದು ವಿಸ್ತೃತವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಅಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಶೇಷತೆ ಅಂತ ಹೇಳಿದರೆ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ ನೋ ಡೌಟ್ ಆ್ಯಂಡ್ ಆಲ್ಸೋ ಒನ್ ಆಫ್ ದ ಗ್ರೇಟ್ ಮೇಕರ್ ಆಫ್ ಲಾ. ಆತ ಒಬ್ಬ ಕಾನೂನಿನ ನಿರ್ಮಾಪಕನಾಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬಹುದೊಡ್ಡವಾದಂತಹ ಸಾಮ್ರಾಜ್ಯಶಾಹಿ ಪ್ರಭುತ್ವವನ್ನು ಆತ ಸ್ಥಾಪನೆ ಮಾಡ್ತಾನೆ. ಸಮರ್ಥ ಆಡಳಿತಗಾರನಾಗಿ ಆತ ತನ್ನ ಕಾರ್ಯವ್ಯವಸ್ಥೆಯನ್ನು ಕೇಂದ್ರೀಕರಿಸಿದ. ಒನ್ ಆಫ್ ದಿ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ because of he went into what we call as the law and order of the state. So the powerful administrative system which newly introduction by ಹಮ್ಮುರಾಬಿ ಹೊಸದಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವಂತಹ ಕಾರ್ಯವನ್ನು ಆತ ಕೈಗೊಂಡ ಅನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಆ್ಯಂಡ್ he was an enlightened despot. ಆತ ಏನಾಗಿದ್ದ ಅಂತ ಹೇಳಿದರೆ
ಒಬ್ಬ ಸರ್ವಾಧಿಕಾರಿಯಾಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಸಮರ್ಥ ಆಡಳಿತಗಾರ ಅಷ್ಟೇ ಅಲ್ಲದೆ ಆತ ಕೇಂದ್ರೀಕೃತ ರಾಜಪ್ರಭುತ್ವದ ನೀತಿಯನ್ನು ಅನುಸರಿಸಿ ಆ ಒಂದು ಏಕಚಕ್ರಾಧಿಪತ್ಯದ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರ means all in administration means power of administration, power of culture under the control of ruler. ಅರಸನ ನೇತೃತ್ವದಲ್ಲಿ ರಾಜಪ್ರಭುತ್ವವೂ ಇತ್ತು, ಅದರಂತೆ ಸಂಸ್ಕೃತಿಯ ಒಂದು ನಿಯಂತ್ರಣಾತ್ಮಕ ವ್ಯವಸ್ಥೆಯು ಕೂಡ ಆತನಿಂದ ನಿರ್ವಹಿಸಲ್ಪಡುತ್ತಾ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. One of the important concept we are already studied, he merged almost all the Mesopotamian region. ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಆತ ಕೇಂದ್ರೀಕರಿಸಿದ ಅನ್ನುವುದನ್ನು ಗಮನಿಸಿದ್ವಿ. ಆ್ಯಂಡ್ ದಿ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಡಿಸೆಂಟ್ರಲೈಸ್ಡ್ ಲೈಕ್ ಸ್ಟೇಟ್ ಟು ಪ್ರಾವಿನ್ಸ್, ಪ್ರಾವಿನ್ಸ್ ಟು ಟೌನ್ಸ್, ಟೌನ್ಸ್ ಟು ಲೋಕಲ್. ಅಲ್ಲಿ ಸಾಮ್ರಾಜ್ಯವನ್ನು ವಿಕೇಂದ್ರೀಕರಿಸುವ ಕಾರ್ಯದಲ್ಲಿ ರಾಜ್ಯ, ಪ್ರಾಂತ, ಪಟ್ಟಣ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಕೇಂದ್ರೀಕರಿಸುವಂತಹ ಕಾರ್ಯವನ್ನು ಆತ ಕೈಗೊಂಡ. In provincial administration are maintained by governor. ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನು ಒಬ್ಬ ರಾಜ್ಯಪಾಲ ಅಥವಾ ಪ್ರಾಂತೀಯ ಅಧಿಕಾರಿ ನಿರ್ವಹಿಸ್ತಾ ಇದ್ದ. ಅವನನ್ನು ಗವರ್ನರ್ ಅಂತ ಹೇಳಿ ಕರೀತಾ ಇದ್ರು ಅನ್ನೋದನ್ನು ಗಮನಿಸಬಹುದು. ಆದರೂ ಕೂಡ ಆ ಸಂಪೂರ್ಣ ಆಡಳಿತದ ಒಂದು ವೀಕ್ಷಣಾ ಕಾರ್ಯ ಸಾಮರ್ಥ್ಯ ಅದು ಅರಸನಲ್ಲಿಯೇ ಕೇಂದ್ರೀಕೃತವಾಗಿತ್ತು ಅನ್ನೋದನ್ನು ಗಮನಿಸಬಹುದು. ಬೋತ್ central and provincial administration was carried out smoothly according to the orders of the emperor. ಅರಸನ ಪ್ರಭುತ್ವ ವ್ಯವಸ್ಥೆಯೊಂದಿಗೆ ಆ ರಾಜಪ್ರಭುತ್ವದ ಆಡಳಿತ ವ್ಯವಸ್ಥೆ ಅದು ನಿರ್ವಹಿಸಲ್ಪಡ್ತಾ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ರಾಜಪ್ರಭುತ್ವ ಅತ್ಯಂತ ಪ್ರಖರವಾಗಿ ಕೇಂದ್ರೀಕರಿಸುವಂತಹ ಕಾರ್ಯವನ್ನು ಈತ ಕೈಗೊಂಡಿದ್ದ. ಆ್ಯಂಡ್ ಫರ್ದರ್ in his administration which witnessed number of works, ಅನೇಕ ಕಾರ್ಯ ಸಾಧನೆಗಳಿಗೆ ಅದು ಸಾಕ್ಷಿಯಾಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾದರೆ ಏನೇನನ್ನು ಮಾಡಿದ ಆತ ಕೈಗೊಂಡಂತಹ ಕಾರ್ಯಕ್ಷೇತ್ರವನ್ನು ಅಭ್ಯಾಸ ಮಾಡಿದವಾಗ ಅರಮನೆಗಳನ್ನು ನಿರ್ಮಾಣ ಮಾಡ್ತಾನೆ, ಕೋಟೆಗಳನ್ನು ನಿರ್ಮಾಣ ಮಾಡ್ತಾನೆ, ದೇವಾಲಯಗಳನ್ನು ಆತ ನಿರ್ಮಿಸಿದ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಡ್ಯೂರಿಂಗ್ ಇನ್ ಹಿಸ್ ಪೀರಿಯಡ್ he constructed the palaces and further he constructed the temples and also fortified the city of state or the city of Babylonia. ಬೆಬಿಲೋನಿಯಾ ಸಾಮ್ರಾಜ್ಯಕ್ಕೆ ಆತ ಅಥವಾ ನಗರಕ್ಕೆ ಕೋಟೆಗಳನ್ನು ಕಟ್ಟುವ, ದೇವಾಲಯಗಳನ್ನು ನಿರ್ಮಾಣ ಮಾಡುವ ಮತ್ತು ಅರಮನೆಗಳನ್ನು ಕಟ್ಟುವಂಥ ಮಹತ್ತರ ಕಾರ್ಯವನ್ನು ಆತ ನಿರ್ವಹಿಸಿದ ಅನ್ನೋದನ್ನು ಗಮನಿಸಬಹುದು. ಅಂದರೆ ಪೂರ್ಣ ಪ್ರಮಾಣದಲ್ಲಿ ರಾಜಪ್ರಭುತ್ವದ ಒಂದು ಸಮಗ್ರತೆಯನ್ನು ಕಾಪಾಡುವಂಥ ಮಹತ್ತರ ಪ್ರಯತ್ನ ಈತನಿಂದ ನಡೆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನು ಆತ ಸಂಪೂರ್ಣವಾದಂತಹ ವಿಶ್ವವಿಖ್ಯಾತವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾದಂಥ ಅಂಶವನ್ನು ಅಭ್ಯಾಸ ಮಾಡಿದವಾಗ ಆತನ ಕಾನೂನು ಸಂಹಿತೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಹಮ್ಮುರಾಬಿ ಒನ್ ಆಫ್ ದಿ ಗ್ರೇಟ್ ಮೇಕರ್ ಆಫ್ ಲಾ ಆ್ಯಂಡ್ ಲಾ ವಿಚ್ ಗ್ರೇಟ್ಲಿ ಕಾಲ್ಡ್ ಆಸ್ ಕೋಡ್ ಆಫ್ ಹಮ್ಮುರಾಬಿ. ಆತನ ಕಾನೂನು ವ್ಯವಸ್ಥೆ ಅದನ್ನು ನಾವು ಅಭ್ಯಾಸ ಮಾಡಿದವಾಗ ಮನುಕುಲದ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ ಮೊದಲ ಅರಸ ಈತ. ವಿದ್ಯಾರ್ಥಿಗಳ ಗಮನಕ್ಕೆ, ಇಡೀ ವಿಶ್ವದ ಆಡಳಿತ ವ್ಯವಸ್ಥೆ ಒಂದು ಕಾನೂನಿನ ಮೂಲಕವಾಗಿ ನಿರ್ವಹಿಸಲ್ಪಡ್ತಾ ಇದೆ, ಅದು ಒಬ್ಬ ನಿರ್ಮಾತೃನಿಂದ ಅನ್ನುವುದನ್ನು ಗಮನಿಸಬಹುದು. ಅಂತಹ ಪ್ರಮುಖವಾದಂತಹ ಪ್ರಥಮ ಕಾರ್ಯ ಪ್ರಾರಂಭವಾಗಿದ್ದು ಹಮ್ಮುರಾಬಿ ಎಂಬ ಒಬ್ಬ ಸಾಮ್ರಾಟ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಒನ್ ಆಫ್ ದ ಗ್ರೇಟ್ ಮೇಕರ್ ಆಫ್ ದಿ ಲಾ ಆ್ಯಂಡ್ ಹೀಸ್ ಲಾ ಕ್ಯಾನ್ ಆಲ್ಸೋ ಕಾಲ್ಡ್ ಅಸ್ ಕೋಡ್ ಆಫ್ ಹಮ್ಮುರಾಬಿ. ಆ ಹಮ್ಮುರಾಬಿಯ ಕಾನೂನು ವ್ಯವಸ್ಥೆ ಅದು ಕೋಡ್ ಆಫ್ ಹಮ್ಮುರಾಬಿ ಅಂಥೇಳಿ ಕೂಡ ಗೌರವಿಸಲಾಗ್ತಾ ಇದೆ ಅಥವಾ ಕರೆಯಲಾಗ್ತಾ ಇದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಮ್ಮುರಾಬಿ ಹ್ಯಾಸ್ ಬಿಕಮ್ ಇಮ್ಮಾರ್ಟಲ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಬೈ ಹಿಸ್ ಕೋಡ್ ಆಫ್ ಲಾ. ಯಾತಕ್ಕಾಗಿ ಆತ ಅಮರನಾಗಿದ್ದಾನೆ ಅಂತ ಹೇಳಿದರೆ ಆತನ ಕಾನೂನಿನ ವ್ಯವಸ್ಥೆಯಿಂದ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅಥವಾ ಅಷ್ಟು ಉತ್ತಮವಾದಂತಹ ಕಾನೂನನ್ನು ಈ ಒಂದು ಮಾನವ ಕುಲಕ್ಕೆ ನೀಡಿದ ವ್ಯಕ್ತಿ ಈತ ಮೊದಲಿಗ. ಆ ಕಾರಣಕ್ಕಾಗಿ ಇತಿಹಾಸದಲ್ಲಿ ಇದ್ದಂಥ ಈತ ಇಂದಿಗೂ ಅಮರನಾಗಿದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕಲೆಕ್ಟೆಡ್ ಆಲ್ ಲಾಸ್ ಆಫ್ ದ ಸ್ಟೇಟ್
ವಿಶೇಷವಾಗಿ ಆತ ಮಾಡಿದಂತಹ ಕೆಲಸ ಏನು ಅಂತಂದರೆ ರಾಜ್ಯದ ಎಲ್ಲ ಕಾನೂನು ವ್ಯವಸ್ಥೆಗಳನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸಂಗ್ರಹಿಸಿದ್ದು ಅಷ್ಟೇ ಅಲ್ಲ, ಸಂಗ್ರಹಣೆಯ ನಂತರದಲ್ಲಿ ಕಲೆಕ್ಟೆಡ್ ದಿ ಲಾಸ್ ಆ್ಯಂಡ್ ಫರ್ದರ್ ಇಟ್ ವೇರ್ ಕೋಡಿಫೈಡ್, ಅವುಗಳನ್ನು ಕಾನೂನಿನ ವ್ಯವಸ್ಥೆಗೆ ಸೇರಿಸುವಂತಹ ಒಂದು ಕಾರ್ಯವನ್ನು ಕೈಗೊಳ್ತಾನೆ. ಆ್ಯಂಡ್ ಕ್ಲಾಸಿಫೈಡ್, ಅವುಗಳನ್ನು ವಿಂಗಡಿಸ್ತಾನೆ. ಕಾನೂನನ್ನು ಆತ ಸಂಗ್ರಹಿಸ್ತಾನೆ, ಅವುಗಳನ್ನು ಕಾನೂನಿನ ವ್ಯವಸ್ಥೆಗೆ ತರುತ್ತಾನೆ, ಅವುಗಳನ್ನು ಆತ ವಿಂಗಡಿಸಿದ ಅನ್ನೋದನ್ನು ಗಮನಿಸಬಹುದು. ಅದಲ್ಲದೆ ಅವುಗಳನ್ನು ಸುಧಾರಿಸ್ತಾನೆ. ಕಲೆಕ್ಟೆಡ್, ಕೋಡಿಫೈಡ್, ಕ್ಲಾಸಿಫೈಡ್ ಆ್ಯಂಡ್ ಇಂಪ್ರೂವ್ಡ್. ಆತ ಏನು ಮಾಡ್ತಾನೆ, ಅವುಗಳನ್ನು ಸುಧಾರಿಸುವಂಥ ಮಹತ್ತರ ಕಾರ್ಯವನ್ನು ಆತ ಕೈಗೊಂಡ ಅನ್ನುವಂಥದ್ದನ್ನು ಗಮನಿಸಬಹುದು. ಅಂದರೆ ರಾಜ್ಯದ ಪ್ರತಿಯೊಂದು ಅಂಗವೂ ಕೂಡ ಕಾನೂನಿನ ವ್ಯವಸ್ಥೆಯಲ್ಲಿಯೇ ಇರಬೇಕು ಅನ್ನುವಂತಹ ಒಂದು ವಸ್ತುನಿಷ್ಠ ಕಾನೂನು ವ್ಯವಸ್ಥೆಯನ್ನು ಆತ ಜಾರಿಯಲ್ಲಿ ತಂದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಕಾನೂನುಗಳಿಗೆ ಹೊಸದಾದಂಥ ಅನೇಕ ಕರಡುಗಳನ್ನು ಕೂಡ ಆತನೇ ಸೇರಿಸುತ್ತಾನೆ. A newly number of the legal code which are also, or the laws which are also merged in his law. One of the important concept, if you are going to concentrate, the Code of Hammurabi, it contained 282 laws. ಹಮ್ಮುರಾಬಿಯ ಕಾನೂನು ಸಂಹಿತೆ ಅದು 282 ಕಾನೂನು ಸಂಹಿತೆಗಳನ್ನು ಒಳಗೊಂಡಿತ್ತು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಆತನ ಕಾನೂನು ವ್ಯವಸ್ಥೆ 282 ಕಾನೂನು ವ್ಯವಸ್ಥೆ ಅಥವಾ ಕಾಯ್ದೆಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ಗಮನಿಸಬಹುದು. ದಿ ಕೋಡ್ ಆಫ್ ಹಮ್ಮುರಾಬಿ ವಿಚ್ ಕಂಟೇನ್ 282 ಲಾಸ್ ಏನೇನನ್ನು ಒಳಗೊಂಡಿತ್ತು ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದವಾಗ ಅದು ವೈಯಕ್ತಿಕ ಆಸ್ತಿಯ ಕುರಿತಾಗಿ ವಿಷಯವನ್ನು ನೀಡುತ್ತಾ ಇತ್ತು. ಅಲ್ಲದೆ ಅದು ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಷಯಾಂಶವನ್ನು ಒಳಗೊಂಡಿತ್ತು. ಅಪಘಾತಕ್ಕೆ ಸಂಬಂಧಪಟ್ಟಂತೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲದೆ ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲದೆ ಗುಲಾಮಗಿರಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮತ್ತು ಇದು ಮಹಿಳೆಯರ ಮತ್ತು ಪುರುಷರ ಹಕ್ಕಿಗೆ ಸಂಬಂಧಪಟ್ಟಂತಹ ವಿಷಯಾಂಶಗಳನ್ನು ಇದು ಒಳಗೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ದಿ ಕೋಡ್ ಆಫ್ ಹಮ್ಮುರಾಬಿ ವಿಚ್ ಕಂಟೇನ್ 282 laws, it practiced what we determined personal property, trade and business, accidents, labors, marriage, divorce, slaves, right of men and women. Means almost all cultural activities which are collected in his law. ಅಲ್ಲಿ ಸಾಂಸ್ಕೃತಿಕವಾಗಿರುವ ಎಲ್ಲ ಚಟುವಟಿಕೆಗಳನ್ನು ಕಾನೂನಿನ ವ್ಯವಸ್ಥೆಯಲ್ಲಿ ಸೇರ್ಪಡಿಸುವಂಥ ಮಹತ್ತರ ಕಾರ್ಯವನ್ನು ಆತ ಕೈಗೊಂಡ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದನ್ನು ನಾವು ತೀರಾ ಪ್ರಮುಖವಾದಂಥ ಆತನ ಕಾನೂನನ್ನು ಯಾವ ರೀತಿಯಲ್ಲಿ ಆತ ಪ್ರಕಟಿಸಿದ, ಅವುಗಳನ್ನು ತನ್ನ ಕಾನೂನಿನ ವ್ಯವಸ್ಥೆಗೆ ಎಷ್ಟೊಂದು ಗೌರವವನ್ನು ನೀಡಿದ್ದ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಅವಲೋಕನ ಮಾಡಿದವಾಗ ಮೆಸೊಪೊಟೇಮಿಯಾ ಪ್ರಾಂತದಲ್ಲಿ ನಿರ್ಮಾಣವಾದಂತಹ ಆ ಒಂದು ಕಾನೂನಿನ ವ್ಯವಸ್ಥೆ ಅದನ್ನು ಆತ ರೊಸೆಟ್ಟಾ ಎನ್ನುವಂತಹ ಕಪ್ಪು ಶಿಲೆಯ ಮೇಲೆ ಅವುಗಳನ್ನು ಆತ ಬರೆಯಿಸಿದ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇಟ್ ಎನ್ಗ್ರೇವ್ಡ್ ದಿ ಬ್ಲ್ಯಾಕ್ ರಾಕ್ಸ್ beautifully. It engraved on black rocks in Akkadian language. ಅಕ್ಕಾಡಿಯನ್ ಭಾಷೆಯಲ್ಲಿ ಆತ ಆ ಒಂದು ಸಂಪೂರ್ಣ ಕಾನೂನಿನ ವ್ಯವಸ್ಥೆಯನ್ನು ಈತ ಬರೆಯಿಸಿದ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ವಿಶೇಷತೆ ಏನಿತ್ತು ಹಾಗಾದರೆ ಆತ ಕಾನೂನಿನ ರಚನೆಯನ್ನು ಒಂದು ಶಿಲೆಯ ಮೇಲೆ ಅಥವಾ ಕಪ್ಪು ಶಿಲೆಯ ಮೇಲೆ ಆತ ಕೆತ್ತಿಸಿದ ಅಥವಾ ಬರೆಯಿಸಿದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಟ್ ಈಸ್ ಆ್ಯನ್ ಆನ್ಸಿಯಂಟ್ ಲಿಟ್ರರಿ ಎವಿಡೆನ್ಸ್ ಆಫ್ ದಿ ಮ್ಯಾನ್ಕೈಂಡ್. ಮನುಕುಲದ ಚರಿತ್ರೆಯಲ್ಲಿಯೇ ಅದೊಂದು ಪುರಾತನವಾದಂತಹ ನಾಗರಿಕ ವ್ಯವಸ್ಥೆಯ ಕಾನೂನು ವ್ಯವಸ್ಥೆ ಅನ್ನೋದನ್ನು ಗಮನಿಸಬಹುದು. ಆ್ಯನ್ ಆನ್ಸಿಯಂಟ್ ಲಿಟ್ರರಿ ಎವಿಡೆನ್ಸ್ ಆಫ್ ದಿ ಲಾ ವಿಚ್ ಎನ್ಗ್ರೇವ್ಡ್ ದಿ ಬ್ಲ್ಯಾಕ್
stone in Akkadian language and it beautifully engraved some important informal and formal pictures. ಅದು ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಅನೇಕ ವಸ್ತುನಿಷ್ಠವಾದಂತಹ ನಿಯಮಗಳಿಗೆ ಒಳಗೊಟ್ಟಂತಹ ಒಂದು ಶಾಸನ ವ್ಯವಸ್ಥೆ ಅದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಏನಿತ್ತು ಹೇಳುವುದನ್ನು ನಾವಿಲ್ಲಿ ಅಭ್ಯಾಸ ಮಾಡಿದವಾಗ ಆ ಮಾನವ ಕುಲದ ಪ್ರಥಮ ಲಿಖಿತ ಕಾನೂನು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಇಟ್ ಈಸ್ ದ ವೆರಿ ಅರ್ಲಿಯೆಸ್ಟ್ ರಿಟರ್ನ್ ಎವಿಡೆನ್ಸ್ ಆಫ್ ದಿ ಲಾ ಆ್ಯಂಡ್ ಫರ್ದರ್ ದೇರ್ ವೇರ್ ಒನ್ ಆಫ್ ದಿ ಗ್ರೇಟ್ ಫೀಚರ್ ವಿಚ್ ಟಾಪ್ ಆಫ್ ದಿಸ್ ಇನ್ಸ್ಕ್ರಿಪ್ಷನ್. ಆ ಒಂದು ಶಾಸನದ ರಚನೆಯನ್ನು ನಾವು ಅಭ್ಯಾಸ ಮಾಡಿದವಾಗ ಅದರ ಮೇಲ್ಸ್ತರದಲ್ಲಿ ಒಂದು ವಿಶಿಷ್ಟವಾದಂತಹ ಅತ್ಯಂತ ಸುಂದರವಾದಂತಹ ಚಿತ್ರಣವನ್ನು ಆತ ಚಿತ್ರಿಸಿದ್ದ ಅನ್ನುವುದನ್ನು ಕಂಡುಕೊಳ್ಬಹುದು. ಅಂದರೆ ತಮ್ಮ ಭಾಷೆಯಲ್ಲಿ ಸೂರ್ಯದೇವನನ್ನು ಶಮಾಶ್ ಅಂಥೇಳಿ ಕರೀತಾ ಇದ್ರು ಅವರು. ಶಮಾಶ್. ಆ ಸೂರ್ಯದೇವನಿಂದ ಈತ ಕಾನೂನನ್ನು ಪಡೆದುಕೊಳ್ಳುವ ಚಿತ್ರಣವನ್ನು ಇದರ ಮೇಲ್ಭಾಗದಲ್ಲಿ ರಚಿಸಿದ್ದ. ಸೊ ದಿ ಟಾಪ್ ಆಫ್ ದಿಸ್ ಇನ್ಸ್ಕ್ರಿಪ್ಷನ್ he engraved one of the important image, that is who receiving the law from Shamash. Shamash, the god of sun, means it is everlasting and ever it is alive. So he became one of the immortal. Why? Because of he was famous in his legal amendment. ಆತ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯವನ್ನು ಸಾಧಿಸಿದ್ದಾನೆ. ಆ ಕಾರಣಕ್ಕಾಗಿ ಅಮರನಾಗಿದ್ದಾನೆ. ಆ ಅಮರತೆಯ ಒಂದು ವಿಶೇಷತೆ ಯಾವುದು ಅಂತ ಹೇಳಿದ್ರೆ ಆತನ ಕಾನೂನು ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಆ ಕಾನೂನಿನ ವಿಶೇಷತೆ ಏನಾಗಿತ್ತು ಅಂತ ಹೇಳಿದರೆ ಅದು ಸೂರ್ಯದೇವನಿಂದ ಆತ ಸ್ವೀಕರಿಸುತ್ತಿರುವಂಥ ಒಂದು ಚಿತ್ರಣವನ್ನು ಆ ಕಪ್ಪು ಶಿಲೆಯ ಮೇಲೆ ಆತ ಚಿತ್ರಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬಹುದು. ಅದು ಸೂರ್ಯಚಂದ್ರರು ಇರುವ ತನಕವೂ ಶಾಶ್ವತ, ಮನುಕುಲಕ್ಕೆ ಅಮರವಾದಂತಹ ಆರಂಭದ ಒಂದು ಕಾನೂನು ವ್ಯವಸ್ಥೆ ಅನ್ನುವುದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆ್ಯಂಡ್ ಮಿಕ್ಸ್ಚರ್ ಆಫ್ ಎನ್ಲೈಟೆಂಡ್ ಲಾ ಆ್ಯಂಡ್ ಬಾರ್ಬ್ಯಾರಿಯಸ್ ಪನಿಷ್ಮೆಂಟ್ಸ್. ಅದೇನಾಗಿತ್ತು ಅಂತ ಹೇಳಿದರೆ ಒಂದು ಪೂರ್ಣ ಪ್ರಮಾಣದ ಕಾನೂನು ವ್ಯವಸ್ಥೆ ಅಷ್ಟೇ ಆಗಿರದೆ ಆ ಕಾನೂನಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅತಿ ಕಠಿಣವಾದಂತಹ ಶಿಕ್ಷೆ ಇತ್ತು. ತಪ್ಪಿತಸ್ಥ ತನ್ನ ತಪ್ಪಿನಿಂದ ಪಾರಾಗಲು ಅವಕಾಶವೇ ಇರಲಿಲ್ಲ. ದೇರ್ ಈಸ್ ನೋ ಚಾನ್ಸ್ ಟು ಎಸ್ಕೇಪ್ ಫ್ರಾಮ್ ಹೀಸ್ ಕ್ರೈಮ್. ಯಾರು ಅಲ್ಲಿ ತಪ್ಪನ್ನು ಮಾಡ್ತಾ ಇದ್ದಾರೋ ತಪ್ಪಿನಿಂದ ಹೊರಬರುವುದಕ್ಕೆ ಅವಕಾಶವೇ ಇರಲಿಲ್ಲ ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು. ಆ್ಯಂಡ್ ದೇರ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿ ಕೋಡ್ ಆಫ್ ಹಮ್ಮುರಾಬಿ, ದಟ್ ಈಸ್ a tit for a tat. A tit for a tat. ಏನಾಗಿತ್ತು ಅಂತ ಹೇಳಿದ್ರೆ ಅದು ಮೂಯಿಗೆ ಮೂಯಿ ಅಥವಾ ಸೇಡಿಗೆ ಸೇಡು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. tit for a tat. And also it contains another important concept, an eye for an eye. An eye for an eye. ಅದು ಕಣ್ಣಿಗೆ ಕಣ್ಣು, ಸೇಡಿಗೆ ಸೇಡು ಅಥವಾ ಮೂಯಿಗೆ ಮೂಯಿ, ಕಣ್ಣಿಗೆ ಕಣ್ಣು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಫಾರ್ ಅ ಟೂತ್ ಫಾರ್ ಅ ಟೂತ್. ಅ ಟೂತ್ ಫಾರ್ ಅ ಟೂತ್. ಇನ್ನೇನನ್ನು ಒಳಗೊಂಡಿತ್ತು? ಹಲ್ಲಿಗೆ ಹಲ್ಲು ಅನ್ನುವಂತಹ ವಿಷಯಾಂಶಗಳನ್ನು ಒಳಗೊಂಡಿತ್ತು. ದೀಸ್ ಆರ್ ಪ್ರಿನ್ಸಿಪಲ್ ಆಫ್ ದಿ ಕೋಡ್ ಆಫ್ ಹಮ್ಮುರಾಬಿ. ಇವು ಆತನ ಕಾನೂನಿನ ತತ್ವಗಳಾಗಿದ್ದುವು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಕಾನೂನಿನ ವಿಷಯಾಂಶಗಳು ಇಷ್ಟೇ ಎನ್ನುವುದು ಗಮನಿಸುವಂಥದ್ದಲ್ಲ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಏನೇ ಅಪರಾಧಗಳನ್ನು ಮಾಡಿದರೂ ಕೂಡ ಅಪರಾಧಕ್ಕೆ ತಕ್ಕದಾದಂತಹ ಶಿಕ್ಷೆ ಇತ್ತು. ದರ್ ಈಸ್ ಅ ಸಿವಿಯರ್ ಪನಿಷ್ಮೆಂಟ್. ವಾಟ್ ವೇರ್ ದ ಸ್ಟೇಟಸ್ ಆಫ್ ಹಿಸ್ ಕ್ರೈಮ್.
ಆತ ಯಾವ ರೀತಿಯಾದಂಥ ಅಪರಾಧಗಳನ್ನು ಮಾಡಿದ್ದಾನೋ ಅಪರಾಧಕ್ಕೆ ತಕ್ಕಂತಹ ಶಿಕ್ಷೆಯು ಕೂಡ ಆತ ನೀಡುವುದಕ್ಕೆ ಅಲ್ಲಿ ಅನೇಕ ಕಾನೂನಿನ ನಿಯಮಗಳನ್ನು ಆತ ಜಾರಿಯಲ್ಲಿ ತಂದಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಇಟ್ ವಾಸ್ ಯೂನಿವರ್ಸಲಿ ಅಪ್ಲಿಕೇಬಲ್ ಥ್ರೂ ಔಟ್ ದಿ ಹೀಸ್ ಕಿಂಗ್ಡಮ್. ಇಡೀ ಸಾಮ್ರಾಜ್ಯಕ್ಕೆ, ತನ್ನ ಸಾಮ್ರಾಜ್ಯಕ್ಕೆ ಅಲ್ಲಿ ಅನುಕೂಲಕರವಾಗುವ ಮತ್ತು ಅಳವಡಿಸಿಕೊಳ್ಳುವಂತಹ ಒಂದು ಕಾನೂನಿನ ವ್ಯವಸ್ಥೆಯನ್ನು ಈತ ಜಾರಿಯಲ್ಲಿ ತಂದಿದ್ದ ಅನ್ನುವಂಥದ್ದನ್ನು ಕಂಡುಕೊಳ್ಬೋದು. ಅಥವಾ ಸಾರ್ವತ್ರಿಕವಾಗಿ ಸಾಮ್ರಾಜ್ಯ ಈತನ ಕಾನೂನಿನ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಆ ಕಾನೂನಿನ ವ್ಯವಸ್ಥೆಯ ಪ್ರಮುಖವಾದಂಥ ವಿಷಯಾಂಶಗಳನ್ನು ನಾವು ಅಭ್ಯಾಸ ಮಾಡಿದವಾಗ 3 ತತ್ವ ಸಿದ್ಧಾಂತಗಳನ್ನು ಕಂಡುಕೊಂಡ್ವಿ. ಹಾಗಾದರೆ ಈ ಕಾನೂನಿನ ವ್ಯವಸ್ಥೆ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದಿ ಕೋಡ್ ಆಫ್ ಹಮ್ಮುರಾಬಿ. ಇಟ್ ಕವರ್ಡ್ ಆಲ್ಮೋಸ್ಟ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಪೀಪಲ್ ಇನ್ ಹಿಸ್ ಕಿಂಗ್ಡಮ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮಾಡುವ ಎಲ್ಲ ಕೆಲಸಗಳ ಮೇಲೂ ಕೂಡ ಅದು ನಿಯಂತ್ರಣವನ್ನು ಸಾಧಿಸುವ ಮತ್ತು ಆತನ ಕಾರ್ಯವ್ಯವಸ್ಥೆಯನ್ನು ಪರಿಶೀಲಿಸುವಂತಹ ಒಂದು ಸಾಮರ್ಥ್ಯ ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. And there is another important concept. It was based on principle of complete responsibility of the state to give justice. ಏನನ್ನು ಹೊಂದಿತ್ತು ಅನ್ನುವುದನ್ನು ಗಮನಿಸಬಹುದು. ಇಲ್ಲಿ ಈ ಕಾನೂನು ಸಂಪೂರ್ಣ ನ್ಯಾಯವನ್ನು ಒದಗಿಸುವುದು ಅಥವಾ ಕಾನೂನಿನ ಸಂಪೂರ್ಣ ನ್ಯಾಯ ಒದಗಿಸುವಂಥ ಜವಾಬ್ದಾರಿ ಅದು ರಾಜ್ಯದ ಜವಾಬ್ದಾರಿ ಅಂತ ಹೇಳ್ತಾ ಇದ್ದ. ಅಂದರೆ ಸಂಪೂರ್ಣ ನ್ಯಾಯ ಒದಗಿಸುವುದು ರಾಜ್ಯದ ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಟು ಪ್ರೊವೈಡ್ ವಾಟ್ ವಿ ಕಾಲ್ ಎಸ್ ದ ಜಸ್ಟಿಸ್ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಆಫ್ ದ ನೇಷನ್ ಆರ್ ದ ಸ್ಟೇಟ್. ರಾಜ್ಯಕ್ಕೆ ಸಂಪೂರ್ಣವಾದಂಥ ಕಾನೂನಿನ ವ್ಯವಸ್ಥೆಯನ್ನು ನೀಡುವಂತಹ ಒಂದು ಜವಾಬ್ದಾರಿ ಯಾರದಿತ್ತು? ಇಲ್ಲಿ ಅರಸನ ಕಾನೂನಿನ ವ್ಯವಸ್ಥೆಯದ್ದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೇನನ್ನು ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅಭ್ಯಾಸ ಮಾಡಿದವಾಗ ಇಂಡಿವಿಜುವಲ್ ಕುಡ್ ನಾಟ್ ಅವೆಂಜ್. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ತನ್ನ ಪ್ರತಿರೋಧವನ್ನು ಅಲ್ಲಿ ವ್ಯಕ್ತಪಡಿಸುವ ಅಥವಾ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಅವಕಾಶವಿರಲಿಲ್ಲ. ದೇರ್ ಇಸ್ ನೋ ಚಾನ್ಸ್ ಟು ಎನಿ ಇಂಡಿವಿಜುವಲ್ ಟು ಅವೆಂಜ್ ಅಗೇನ್ಸ್ಟ್ ಟು ಸ್ಟೇಟ್ ಆರ್ ದಿ ಲಾ. ಕಾಯ್ದೆಗಳಿಗೆ ಅಥವಾ ಕಾನೂನನ್ನು ತಿರಸ್ಕರಿಸುವ ಅಥವಾ ಅವುಗಳನ್ನು ಪ್ರಶ್ನಿಸುವ ಅಧಿಕಾರ ಒಬ್ಬ ವ್ಯಕ್ತಿಗಿರಲಿಲ್ಲ. ಹಾಗಾದರೆ ಏನಿತ್ತು ಹೇಳುವಂಥ ಅಭ್ಯಾಸವನ್ನು ನಾವು ಅಭ್ಯಾಸ ಮಾಡಿದವಾಗ there were also another important concept. It can give to the state the power of state. ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಿದ್ರು ಅನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಅಂದರೆ it could not to avenge an individual, but state could avenge the way it liked. ಯಾರಿಗೆ ಕಾನೂನಿನ ಅವಕಾಶಕ್ಕೆ ಇಲ್ಲಿ ಅವಕಾಶ ಇತ್ತು ಅನ್ನುವುದನ್ನು ಅಭ್ಯಾಸ ಮಾಡಿದವಾಗ ರಾಜ್ಯಕ್ಕೆ, ಅರ್ಥಾತ್ ರಾಜ್ಯದ ಅಧಿಕಾರಿಗೆ ಅಥವಾ ಕಾನೂನಿನ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವಂತಹ ಒಂದು ವಿಭಾಗಕ್ಕೆ ಸಂಪೂರ್ಣವಾದ ಸರ್ವ ಅಧಿಕಾರವಿತ್ತು. ಅವರು ತಮ್ಮ ಸೇಡನ್ನು ಅಲ್ಲಿ ಅಭಿವ್ಯಕ್ತಿಪಡಿಸಬಹುದು ಅಥವಾ ಒಬ್ಬ ಅಪರಾಧಿಯ ಶಿಕ್ಷೆ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಕೊಡುವಂತಹ ಒಂದು ಅವಕಾಶ ಅಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ವಿಶೇಷತೆ ಇಲ್ಲಿ ಇತ್ತು ಅನ್ನುವುದನ್ನು ಗಮನಿಸಬಹುದು. ಏನು ಅಂತ ಹೇಳಿದ್ರೆ, ಪ್ರಜೆಗಳು ಅಥವಾ ಜನರು ಅಪರಾಧ ಮಾಡದಂತೆ ಭಯವನ್ನು ಹುಟ್ಟಿಸುವಂತಹ ಒಂದು ವಿಶೇಷತೆಯು ಕೂಡ ಕಾನೂನು ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. People from committing crimes, or the code aimed at deterring the people from committing crimes. ಅಲ್ಲಿ ಯಾವುದೇ ತೆರನಾದಂತಹ ಒಂದು ಅಪರಾಧದ ಚಟುವಟಿಕೆಗೆ ಅವಕಾಶವೇ ಇರಲಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಏನು ಅಂತ ಹೇಳಿದ್ರೆ, ಅಪರಾಧದ ಚಟುವಟಿಕೆ ವ್ಯವಸ್ಥೆಯನ್ನು ನಾವಿಲ್ಲಿ ಅಭ್ಯಾಸ ಮಾಡಿದವಾಗ ಆತ ಯಾವುದೇ ರೀತಿಯಾದಂತಹ ಅಪರಾಧಕ್ಕೆ ಅವಕಾಶವನ್ನು ಕೊಡದೆ ಭಯವನ್ನು ಹುಟ್ಟಿಸುವಂಥ ಒಂದು ವಿಶೇಷ ಸಾಮರ್ಥ್ಯ ಅಥವಾ ಆ ಒಂದು ನಿಯಮ ಕಾನೂನಿನ ವ್ಯವಸ್ಥೆಯಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು.
ಅಲ್ಲದೆ ಇನ್ನೊಂದು ಪ್ರಮುಖವಾದಂಥ ಅಂಶಗಳನ್ನು ಗಮನಿಸಬಹುದು. ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕ್ಷೇತ್ರದ ಎಲ್ಲ ಚಟುವಟಿಕೆಗಳಿಗೂ ಸಂಬಂಧಪಟ್ಟಂತೆ ಕಾನೂನಿನ ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ there were provisions regarding to almost all professionals in the society. ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಕೂಡ ಕಾನೂನಿನ ವ್ಯವಸ್ಥೆಯ ಲಾಭಗಳನ್ನು ಪಡೆದುಕೊಳ್ಳುವ, ನಿಯಮಗಳನ್ನು ಪಾಲಿಸಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶವಿತ್ತು ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು. ಇದರ ವಿಶೇಷತೆಯನ್ನು ಗಮನಿಸಬಹುದು. ಏನು ಅಂತ ಹೇಳಿದರೆ, ಇಟ್ ಮೇಂಟೈನ್ ಟು ಇಕ್ವಾಲಿಟಿ ಇನ್ ದಿ ಪೀಪಲ್ ಆರ್ ಅಮಾಂಗ್ ದಿ ಪೀಪಲ್. ಜನರೊಳಗೆ ಅಥವಾ ಜನರ ನಡುವೆ ಅದು ಏನನ್ನು ನಿರ್ಮಾಣ ಮಾಡ್ತಾ ಇತ್ತು? ಪೂರ್ಣ ಪ್ರಮಾಣದ ಸಮಾನತೆಯನ್ನು ಅದು ನಿರ್ಮಾಣ ಮಾಡುವಂತಹ ಒಂದು ಸಾಮರ್ಥ್ಯ ಅದರಲ್ಲಿತ್ತು ಅನ್ನುವುದನ್ನು ಕಂಡುಕೊಳ್ಬಹುದು. ದಿ ಕೋಡ್ ಈಸ್ ಏಮ್ಡ್ ಆಟ್ ಪ್ರೊವೈಡಿಂಗ್ ಟು ಇಕ್ವಾಲಿಟಿ. ಅಲ್ಲಿ ಪೂರ್ಣ ಪ್ರಮಾಣದ ಸಮಾನತೆಯನ್ನು ಕಾಪಾಡುವುದು ಅದರ ಉದ್ದೇಶವಾಗಿತ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆಯನ್ನು ಗಮನಿಸಬಹುದು. ಏನು ಅಂತ ಹೇಳಿದರೆ, ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೇವೆ, ಅಲ್ಲಿ ಪುರುಷರಿಗೂ ಸ್ವಾತಂತ್ರ್ಯವಿತ್ತು, ಮಹಿಳೆಯರಿಗೂ ಸ್ವಾತಂತ್ರ್ಯ ಇತ್ತು, ಅಥವಾ ತಮ್ಮ ಹಕ್ಕನ್ನು ಪ್ರತಿಪಾದಿಸುವುದಕ್ಕೆ ಅವಕಾಶವಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಇದರ ಇನ್ನೊಂದು ಅಂಶವನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು, ಅಥವಾ ಸ್ವಂತ ಆಸ್ತಿಯನ್ನು ಹೊಂದುವುದಕ್ಕೆ ಅವಕಾಶವೂ ಕೂಡ ಇತ್ತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು. ಸೊ there is another provision to the who called as a women's were given the right to own the property and inherit ancestral property. There is a very important concept. ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು. there is a right to property inheritance of their ancestors. ಹಿರಿಯರ ಆಸ್ತಿಯಲ್ಲಿ ಪಾಲನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಇತ್ತು. And also there is another important concept of the law. Slave could also buy property and become free. ಗುಲಾಮಗಿರಿಯ ವ್ಯವಸ್ಥೆಯಲ್ಲಿ ನಾವು ಆ ಕಾನೂನಿನ ವ್ಯವಸ್ಥೆಯಲ್ಲಿ ಗುಲಾಮಗಿರಿಯ ಅಂಶವನ್ನು ಗಮನಿಸಬಹುದು. ಆ ಗುಲಾಮಗಿರಿ ವ್ಯವಸ್ಥೆಯಿಂದ ಹೊರಬರುವುದಕ್ಕೆ ಅವಕಾಶ ಇತ್ತು. ಗುಲಾಮಗಿರಿಯ ವ್ಯವಸ್ಥೆಯಿಂದ ಹೊರಬರುವುದಕ್ಕೆ ಆತ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ಒಂದು ಅಂಶವನ್ನು ಗಮನಿಸಬಹುದು. ಎರಡನೇದಾಗಿ ಏನು ಅಂತಂದರೆ, ಆಸ್ತಿಯನ್ನು ಸಂಪಾದಿಸುವ ಅಧಿಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ ಅವಕಾಶ ಇತ್ತು ಯಾವಾಗ ನಿಯಮ ನಿಬಂಧನೆಗಳನ್ನು ಪಾಲಿಸಿದ ಸಂದರ್ಭದಲ್ಲಿ. ವಿದ್ಯಾರ್ಥಿಗಳ ಗಮನಕ್ಕೆ ಇದು ಪ್ರಮುಖವಾದಂಥ ಅಂಶ. ಏನು ಅಂತ ಹೇಳಿದರೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ, ವ್ಯಕ್ತಿಯ ನಡುವಿನ ಅಂತರವನ್ನು ಹೋಗಲಾಡಿಸುವಂಥ ಒಂದು ವ್ಯವಸ್ಥೆ. ಅಂದರೆ ಹಿ ವಾಂಟೆಡ್ ಟು ಅವಾಯ್ಡ್ ದ ಡಿಸ್ಕ್ರಿಮಿನೇಷನ್ ಇನ್ ಬಿಟ್ವೀನ್ ದಿ ಪೀಪಲ್ ಆಫ್ ಸ್ಟೇಟ್. ಸಾಮ್ರಾಜ್ಯದ ಜನರಲ್ಲಿ ಆ ಒಂದು ಭಿನ್ನತೆಯ ಅಂಶಗಳನ್ನು ಅಥವಾ ತಾರತಮ್ಯದ ವ್ಯವಸ್ಥೆಯನ್ನು ಹೋಗಲಾಡಿಸುವಂಥ ಪ್ರಮುಖವಾದಂಥ ಒಂದು ವಿಶೇಷ ಚಿಂತನೆ ಈತನ ಕಾನೂನಿನಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಗಮನಿಸಬಹುದು. ದಿ ಪಾಸ್ಪರಸ್ as well as the clergies and nobles, they have rights of property and power, but their mistake can also punished by the code of Hammurabi. ಅಲ್ಲಿ ಶ್ರೀಮಂತರು ಆನಂತರದಲ್ಲಿ ಸರದಾರರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ಅಲ್ಲಿ ಗಮನಿಸಲಾಗ್ತಾ ಇತ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಅವರು ಯಾವುದೇ ತೆರನಾದಂತಹ ತಪ್ಪನ್ನು ಮಾಡಿದರೂ ಕೂಡ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಇತ್ತು ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ತೀವಿ. ಅಂದರೆ ಅಷ್ಟು ಪ್ರಖರವಾದಂತಹ ಒಂದು ನಿಯಮಗಳು ಆತನ ಕಾನೂನಿನ ವ್ಯವಸ್ಥೆಯಲ್ಲಿ ಇತ್ತು ಅನ್ನುವುದು ವಿಶೇಷವಾದಂಥ ಒಂದು ಅಂಶ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಆಲ್ಸೋ apart with one of the another concept to avoid discrimination between the rich and poor. ಬಡವ ಮತ್ತು ಶ್ರೀಮಂತರ ನಡುವಿನ ತಾರತಮ್ಯವನ್ನು ಹೋಗಲಾಡಿಸುವುದು. discrimination, avoid to discrimination in the rich and poor people, or to abolition the discrimination in between the society. Law, it can receive to the equal status to all people in the nation.
ರಾಜ್ಯದಲ್ಲಿರುವ ಅಥವಾ ದೇಶದಲ್ಲಿರುವ ಎಲ್ಲ ಜನರಿಗೂ ಕೂಡ ಏಕಾತ್ಮಕವಾದಂತಹ ಕಾನೂನಿನ ವ್ಯವಸ್ಥೆಯನ್ನು ನೀಡುವುದು ಆತನ ಪ್ರಮುಖವಾದಂತಹ ಒಂದು ಕಾರ್ಯಕ್ಷೇತ್ರವಾಗಿತ್ತು ಅನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಇಫ್ ಬಿಸ್ನೆಸ್ ಮ್ಯಾನ್ ವಾಂಟೆಡ್ ಟು ಡೂ ಹಿಸ್ ಬಿಸ್ನೆಸ್, there must be what we call as witness somebody. ಒಬ್ಬ ವ್ಯಾಪಾರಸ್ಥ ಅಥವಾ ವ್ಯವಹಾರಸ್ಥನು ತನ್ನ ಚಟುವಟಿಕೆಯನ್ನು ಇಲ್ಲಿ ಪ್ರಾರಂಭಿಸಬೇಕು ಎನ್ನುವಂತಹ ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಾಗ ಆತ ಅಲ್ಲಿ ಸಾಕ್ಷಿಗಳ ಸಹಿಯನ್ನು ಪಡೆದಿರುವಂತಹ ಕಾನೂನಿನ ಪತ್ರವನ್ನು ಪಡೆದುಕೊಳ್ಳಬೇಕಾಗಿತ್ತು. ಅಂದರೆ ವ್ಯವಹಾರಕ್ಕೆ ಒಬ್ಬ ಸಾಕ್ಷಿಯ ಸಹಿ ಕೂಡ ಅಲ್ಲಿ ಅಗತ್ಯವಿತ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ದೆರ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ದಿ ಡಾಕ್ಟರ್ who must to pay his attention towards to his patient. ಒಬ್ಬ ವೈದ್ಯ ತನ್ನ ಬಳಿಯಲ್ಲಿ ಬಂದಂತಹ ರೋಗಿಯನ್ನು ತೀರಾ ಎಚ್ಚರಿಕೆಯಿಂದ ಆತ ನಿರ್ವಹಿಸಬೇಕು. ಇಫ್ ಡಾಕ್ಟರ್ ಫೇಲ್ಡ್ ಟು ಪೇ ಹಿಸ್ ಡ್ಯೂಟಿ, he had pay to compensation to patient. ಆಕಸ್ಮಿಕವಾಗಿ ವೈದ್ಯನೊಬ್ಬ ತನ್ನ ಬಳಿಯಲ್ಲಿ ಬಂದಂತಹ ರೋಗಿಗೆ ಪೂರ್ಣ ಪ್ರಮಾಣದ ಚಿಕಿತ್ಸೆಯನ್ನು ಕೊಡುವಲ್ಲಿ ವಿಫಲನಾದರೆ ಆತ ರೋಗಿಗೆ ಏನನ್ನು ಕೊಡಬೇಕಾಗಿತ್ತು? ಸಂಬಂಧಪಟ್ಟಂತಹ ಈ ಒಂದು ಪೂರ್ಣ ಪ್ರಮಾಣದ ಹಣವನ್ನು ಅಥವಾ ಅದಕ್ಕೆ ನ್ಯಾಯವನ್ನು ಆತನೇ ಕೊಡಬೇಕಾಗಿತ್ತು. ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ ಈಸ್ ವಾಟ್ ವಿ ಕಾಲ್ ಅಸ್ ಲಾ ಆಫ್ ಹಮ್ಮುರಾಬಿ. ಹಮ್ಮುರಾಬಿಯ ಕಾನೂನು ವ್ಯವಸ್ಥೆ ಅತ್ಯಂತ ಉತ್ತಮವಾದಂತಹ ಮನುಕುಲದ ಚಟುವಟಿಕೆಗಳನ್ನು ಬಿಂಬಿಸಿದಂತಹ ಒಂದು ಕಾನೂನಿನ ವ್ಯವಸ್ಥೆ ಅನ್ನುವಂಥದ್ರಲ್ಲಿ ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಫರ್ದರ್ ದಿ ಕೋಡ್ ಆಫ್ ಹಮ್ಮುರಾಬಿ ಇಟ್ ಇನ್ಫ್ಲೂಯೆನ್ಸ್ಡ್ ದಿ ನೇಬರಿಂಗ್ ಸ್ಟೇಟ್ಸ್. ಇನ್ನೊಂದು ಅಂಶವನ್ನು ಗಮನಿಸಬಹುದು. ಆ ಹಮ್ಮುರಾಬಿಯ ಕಾನೂನಿನ ವ್ಯವಸ್ಥೆ ಅದು ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಅದು ತನ್ನ ಪ್ರಭಾವವನ್ನು ಬೀರಿತು ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಅಂದರೆ ಸತ್ಯವನ್ನು ಹೇಳುವಂತಹ ಮತ್ತು ಸತ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಮನುಕುಲದ ಎಲ್ಲ ಚಟುವಟಿಕೆಯನ್ನು ಅದು ನಿಯಂತ್ರಿಸುವಂತಹ ಮಹತ್ತರ ಕಾರ್ಯವನ್ನು ಹೊಂದಿತ್ತು ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ದಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಿಚ್ ಕವರ್ಡ್ ದಿ ಕೋಡ್ ಆಫ್ ಹಮ್ಮುರಾಬಿ, ಹಮ್ಮುರಾಬಿಯ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದ ಒಂದು ಸರ್ವವ್ಯಾಪ್ತಿಯನ್ನು ಹೊಂದಿರುವಂತಹ ಪ್ರಮುಖವಾದಂಥ ಅಂಶ ಇದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವತ್ತಿಗೂ ಕೂಡ ಆ ಹಮ್ಮುರಾಬಿಯ ಕಾನೂನಿನ ವ್ಯವಸ್ಥೆ ಅಮರವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಟಿಲ್ ಟುಡೇ ಇಟ್ ಈಸ್ ಇಮ್ಮಾರ್ಟಲ್. ವೈ? ಇಟ್ ಕ್ಯಾನ್ ಗಿವ್ ಅನ್ ಟು ದಿ good laws, also it given to justice to each individual of the people, not only during the period of Hammurabi but also during the period at present also. ಇವತ್ತಿನ ಕಾಲದಲ್ಲಿಯೂ ಕೂಡ ಆ ಒಂದು ಪ್ರಮುಖವಾದಂತಹ ನ್ಯಾಯ ನಿರ್ಣಯಕ್ಕೆ ಸಂಬಂಧಪಟ್ಟಂಥ ವಿಷಯಾಂಶಗಳನ್ನು ಹಮ್ಮುರಾಬಿಯ ಕಾನೂನಿನ ವ್ಯವಸ್ಥೆ ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಒನ್ ಆಫ್ ದಿ ಗ್ರೇಟ್ ಅಚೀವ್ಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್, that is contribution of the code of Hammurabi. ಹಮ್ಮುರಾಬಿಯ ಕಾನೂನು ಸಂಹಿತೆ ಅದೊಂದು ಅದ್ಭುತವಾದಂತಹ ಸಾಧನೆ ಅಷ್ಟೇ ಅಲ್ಲ, ಇಟ್ ಈಸ್ ಕಾಂಟ್ರಿಬ್ಯೂಷನ್. ಸೊ ಹಿ ಬಿಕಮ್ ಒನ್ ಆಫ್ ದಿ ಮ್ಯಾನ್ ಆಫ್ ಇಮ್ಮಾರ್ಟಲ್. ಆತ ಯಾತಕ್ಕಾಗಿ ಅಮರನಾಗಿದ್ದಾನೆ ಅಂತಂದರೆ ಅದು ಅಳಿಯದಿರುವಂತಹ ಕಾನೂನಿನ ವ್ಯವಸ್ಥೆಯನ್ನು ನೀಡಿದ್ದಾನೆ ಅನ್ನೋದನ್ನು ಗಮನಿಸಬಹುದು. ಇದು ಮನುಕುಲದ ನಾಗರಿಕತೆಯ ಒಂದು ಪ್ರಮುಖವಾದಂಥ ವಿಷಯಾಂಶವನ್ನು ನಾವಿಲ್ಲಿ ಗಮನಿಸಬಹುದು. ಏನು ಅಂತ ಹೇಳಿದರೆ, ಅಂದಿನಿಂದ ಇಂದಿನ ತನಕ ಮನುಷ್ಯ ತನ್ನ ಇತಿಮಿತಿಯನ್ನು ಕಾಪಾಡಿಕೊಂಡು ಹೊಸತನದ ವ್ಯವಸ್ಥೆಯ ನಡುವೆಯೂ ಕೂಡ ಸಮಗ್ರತೆಯನ್ನು ಕಾಪಾಡುವ ಸಂದರ್ಭದಲ್ಲಿ ನ್ಯಾಯ ಮತ್ತು ಕಾನೂನಿನ ವ್ಯವಸ್ಥೆಗೆ ಆದ್ಯತೆಯನ್ನು ಕೊಡುತ್ತಾ ಬಂದಿದ್ದಾನೆ ಅನ್ನುವುದು ಇತಿಹಾಸದಿಂದ ಪಡೆದುಕೊಂಡಂತಹ ಒಂದು ಶ್ರೇಷ್ಠ ಕೊಡುಗೆ ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. So with this concept we are concluded the code of Hammurabi and political life of the Hammurabi. Remaining silent future shall we going to discuss next hour. ಇದರ ಉಳಿದಂತಹ ಮುಂದಿನ ಭಾಗ ಅಂದರೆ ಈಗಾಗಲೇ ರಾಜಕೀಯ ಜೀವನ ಮತ್ತು ಹಮ್ಮುರಾಬಿ
ಆ ಹಮ್ಮುರಾಬಿಯ ಕಾನೂನು ವ್ಯವಸ್ಥೆ ಅನ್ನುವಂಥ ವಿಷಯಾಂಶವನ್ನು ನಾವಿಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇದರ ಉಳಿದಂತಹ ಒಂದು ಪ್ರಮುಖವಾದಂಥ ವಿಷಯಾಂಶಗಳು ಅಂದರೆ ಈ ಮೆಸೊಪೊಟೇಮಿಯಾ ನಾಗರಿಕತೆ ವಿಶಿಷ್ಟ ಲಕ್ಷಣಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳೋಣ.